ಹೀಗೊಂದು ದಿನ ನಮ್ಮ ರವಿ ಅಣ್ಣ SEZ ನಲ್ಲಿ ಕಸ್ಟಮರ್ ವಿಸಿಟ್ ಹಾಗೆ ಜೊತೆಯಲ್ಲಿ ಒಂದು ಟೌನ್ ಹಾಲ್ ಇವೆಂಟ್ಗೆ ಔತಣಕೂಟ ರೆಡಿ ಮಾಡಿದ್ದಾರೆ. ಮುಂದೇನಾಗುತ್ತೆ ನೋಡೋಣ. ನಿಂತೋದರೆ ಗೋವಿಂದ ಸ್ಟಾರ್ಟ್ ಆಗಿದೆ ಎಂಡಿಂದ ಕತೆ ಹೇಳುವೆ ಕೇಳಿ ಸತ್ ಮೇಲೆ ಎಲ್ಲ ಗ್ರೇಟು ನರ ಮನುಷ್ಯ ಹೋದ್ಮೇಲೆ ಸ್ವೀಟು ಇರೋವರೆಗೂ ಆಸ್ತಿಕ್ ಫೈಟು ಸಾವೇ ಸ್ವೀಟು. ಪ್ರಕಾಶ, ಒಳಗೆ ಊಟದ ವ್ಯವಸ್ಥೆ ಎಲ್ಲ ರೆಡಿ ಉಂಟಲ್ಲ ಪ್ರಕಾಶ? ರವಿಯಣ್ಣ ಎಲ್ಲ ರೆಡಿ ಉಂಟು. ಎಲ್ಲರೂ ಸ್ವಲ್ಪ ಟೀಮ್ಸನ್ನು DNDಗೆ ಹಾಕಿ ಅಲ್ಲ, ಇಲ್ಲದಿದ್ದರೆ ಅದು ಇಡೀ ದಿನ ಟಿನಿ 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 ಅಂತ ಹೇಳ್ತಾ ಇರ್ತದೆ. ಎಲ್ಲ ರೆಡಿ ಉಂಟು ರವಿಯಣ್ಣ ಅವರೇ, ಬನ್ನಿ, ನಿಮ್ಮನ್ನೇ ಕಾಯೋದು, ಬೇಗ ಬನ್ನಿ. ಎಂಥದ ಬೇವರ್ಸಿ ಇಂಚಿ ಬಲ ಮಾರ್ರೆ. ಅಲ್ಲ ಸತೀಶ, ಒಳಗೆ ಇರುವವರದ್ದು ಊಟ ಆಗೋದು ಬೇಡವಾ? ಅಷ್ಟು ಅರ್ಜೆಂಟ ನಿನಗೆ ಕನ್ನಡ ರಾಜ್ಯೋತ್ಸವದಲ್ಲಿ ಬೆಳಗ್ಗೆ ಸ್ವೀಟ್ ಪ್ಯಾಕೆಟ್ ಸಿಕ್ಕಿದೆ ತಾನೆ? ಎಂಥ ಅವಸರ ನಿಮಗೆ? ಸ್ವಲ್ಪ ತಡಿ ಸತೀಶ. ಎಲ್ಲಿಗೆ ಹೋದದ್ದ? ಅದು ರವಿಯಣ್ಣ, ಊಟ ಇದೆಯಾ ಖಾಲಿ ಆಯ್ತಾ ಅಂತ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದೆ ರವಿಯಣ್ಣ. ಅಷ್ಟು ಗೊತ್ತಾಗುದಿಲ್ವ ನಿಂಗೆ? ಇಲ್ಲಿ ನಾವೆಲ್ಲ ಎಂತ ಆಟ ಆಡುದ? ಮಂಗ ಜಾತಿಯವ. ಬಾಗಿಲು ಕ್ಲೋಸ್ ಮಾಡು. ರವಿಯಣ್ಣ, ಇವ್ರದೆಲ್ಲ ಊಟ ಆಗಿರ್ಬೋದಾ? ಚೆಕ್ ಮಾಡೋಣ ಒಂದ್ಸರಿ. ಆಗಿದೆ ಅಂತ ಕಾಣುತ್ತೆ. ಚೆಕ್ ಮಾಡಿ. ಟಕ್ 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 ಟಕ್. ನಿಮ್ಮದಾದ್ರೆ ನಾವು ಒಳಗೆ ಬರ್ತೇವೆ, ನಿಮ್ಮದಾಗಿದ್ರೆ ನೀವು ಹೊರಡಿ. ಬಾಗಿಲು ತೆಗಿ ರಮೇಶ. ಬನ್ನಿ, ನಮ್ಮ ಓಡಿಸಿಯವರೆಲ್ಲ ಒಟ್ಟಿಗೆ ಹೋಗಿ ಪ್ರಸಾದ ತಗೊಳ್ಳಿ. ಉಸಿರೊಳಗಿರೆ ಆನಂದ ನಿಂತೋದರೆ ಗೋವಿಂದ ಸ್ಟಾರ್ಟ್ ಆಗಿದೆ. ರವಿಯಣ್ಣ, ಇವರೇ ತಿಂತಾ ಇರ್ಲಿ, ನೀವು ಬನ್ನಿ ರವಿಯಣ್ಣ, ಪಾರ್ಟಿಗೆ ಎಲ್ಲ ರೆಡಿ ಉಂಟು. ಹೋಗು. ಈಗಿನ ಹುಡುಗರಿಗೆ ಎಂತ ಅರ್ಥ ಆಗುದಿಲ್ಲ. ಆ ಡೈನಿಂಗ್ ರೂಮ್ನಲ್ಲಿ ಏನೋ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಈ ಮೈ ಮೇಲೆ ಬರೋದುಂಟಲ್ಲ, ಅದು ಪ್ರೇತ. ಈ ಡೈನಿಂಗ್ ರೂಮ್ನಲ್ಲಿ ಬಗೆ ಬಗೆ ಪ್ರೇತ ಉಂಟು. ಇನ್ನೊಂದು ಉಂಟು, ಮಾಸ್ತಿ. ರವಿಯಣ್ಣ, ಮಾಸ್ತಿ ಅಂದರೆ ಎಂತ? ಅದು HR ರೂಪದಲ್ಲಿ ಬರ್ತದೆ. ಬಿಳಿ ಕೂದಲು, ಉದ್ದ ಸೀರೆ, ಕುತ್ತಿಗೆಯಲ್ಲಿ ID ಕಾರ್ಡ್ ಹಾಕಿಕೊಂಡು ಬರ್ತದೆ. ನಿಮ್ಮ ಎಪ್ರೈಸಲ್ ಆಯ್ತಾ ಅಂತ ಕೇಳ್ತದೆ. ಈ ಬಾರಿ ಸಹ ಎಪ್ರೈಸಲ್ನಲ್ಲಿ ನಿಮಗೆ ಏನು ಸಿಗುದಿಲ್ಲ ಅಂತನೂ ಹೇಳ್ತದೆ. ಹೆದರಬಾರ್ದು, ಹೆದರಿದ್ರೆ ಹೋಯ್ತು. ನಿನಗೆ ಪ್ರಮೋಷನ್ ಸಿಗುದಿಲ್ಲ ಅಂತನೂ ಹೇಳ್ತದೆ. ಹೆದರಬಾರ್ದು, ಹೆದರಿದ್ರೆ ಹೋಯ್ತು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ. SCCನ ಕೆರೆ ಮಧ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಹೆದರಬಾರ್ದು, ಹೆದರಿದ್ರೆ ಹೋಯ್ತು. ಟವರ್ 4 ಮೇಲೆ ಇರುವ 12th ಫ್ಲೋರಿಗೆ ಕರ್ಕೊಂಡು ಹೋಗ್ತದೆ.
ಗರಗಂಡ ಕತ್ತಲೆ, ಕೆಳಗೆ ನೋಡು ಅಂತ ಹೇಳ್ತದೆ. ಇಲ್ಲಿಂದ ಬಂಗಿ ಜಂಪ್ ಮಾಡಿದರೆ ನಿಂಗೆ ಆನ್ ಸೈಡ್ ಸಿಗ್ತದೆ ಅಂತಲೂ ಹೇಳ್ತದೆ. ಹೆದರಿದ್ರೆ ಅಳಕ್ಕೆ ಹೋಯ್ತು. ಹಾಗೆ ಹೇಳಿದ ಕೂಡಲೇ ಅದರ ಕೂದಲನ್ನು ರಪ್ಪಂತ ಗಟ್ಟಿಯಾಗಿ ಎಳಿಬೇಕು. ಆಗ ಅದು ನನ್ನನ್ನು ಬಿಡಿ, ನಾನು ನಿಮ್ಮ ಪೇಪರ್ ರಿಲೀಸ್ ಮಾಡಿದ್ನಲ್ಲ, ನನ್ನನ್ನು ಬಿಡಿ ಅಂತ ಹೇಳ್ತದೆ. ಕಣ್ಣೆಲ್ಲ ಕೆಂಪು ಕೆಂಪಾಗಿ ಕೊನೆಯಲ್ಲಿ ನಮ್ಮನ್ನು ನೋಡಿ ಅಕ್ಷಿ ರವಿ ಅಣ್ಣ ಸಾರಿ, ಮಿಕ್ಸರ್ ಮೂಗು ಒಳಗೆ ಹೋಯ್ತು. ಎಂತ ಸಾವು ಮಾರ, ಯಾರು ಮಾರ ಇವನಿಗೆ ಬೆಳಿಗ್ಗೆ ಮಿಕ್ಸ್ಚರ್ ಕೊಟ್ಟದ್ದು? ನಾನು ಹೆದರ್ಲಿಲ್ಲ, ನೀನು ಹೆದರ್ಲಿಲ್ಲ ಅಲ್ಲ? ನಾನು ಹೆದರಲಿಲ್ಲ ರವಿ ಅಣ್ಣ. ಬನ್ನಿ, ಉಳಿದದ್ದು ತಿಂದು DJ ಉಂಟು, ಹೋಗುವ ಬನ್ನಿ. ಭಾವ, ಎಂತ ನೀವು ಇಲ್ಲಿ? ನಮ್ಮ ಔಟಿಂಗಿಗೆ ನೀವು ಬರ್ಬೋದು, ನಿಮ್ಮ ಔಟಿಂಗಿಗೆ ನಾವು ಬರಬಾರ್ದಾ? ಅದಕ್ಕೆಲ್ಲ ಎಣ್ಣೆ ಎಲ್ಲಿ ಅರೇಂಜ್ ಆಗಿದೆ? ಅದಕ್ಕೆಲ್ಲ ಬೇರೆ ಜನ ಇದ್ದಾರೆ, ನೀವು ನೋಡೋದು ಬೇಡ. ಕೆಲವರು ಕೋಲ್ಡ್ ಕುಡಿಯೋರು ಹಾಟ್ ಕುಡಿತಾರೆ. ಈ ಥರ ಔಟಿಂಗ್ನಲ್ಲಿ ಧರ್ಮಕ್ಕೆ ಸಿಕ್ಕರೆ ಒಟ್ರಾಶಿ ಕುಡಿತಾರೆ. ಸೂಪರ್ ಬಾಸ್ಗೆ ಇಟ್ರ ಅದು ಗೊತ್ತಿಲ್ವಾ ನಿಮಗೆ? ಗ್ಲಾಸ್ ತೆಗಿ 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 ತೆಗಿ. ಸೂಪರ್ ಬಾಸ್ ಬಂದಿಲ್ವಾ? ಅವರ ಹೆಸರಲ್ಲಿ ನಾನು ಕುಡಿತೇನೆ. ನೀವು ಯಾರು? ನಾನು ಬೆಂಚ್ ಟೀಮಿಂದ. ಬೇರೆ ಟೀಮ್ನವರೆಲ್ಲ ಬಜೆಟ್ ಇಲ್ಲ ಅಂದ್ರು ನಮ್ಮ ಔಟಿಂಗಿಗೆ ಬರೋದಾ? ಎಂತ ಜನ್ಮ ಮಾರಾಯ ನಿಮ್ದು. ನಳಿನಿ ಹೊರಡು, ನಾವಿನ್ನು ಹೋಗುವ. ಇನ್ನೊಂದು ನಿಮಿಷ ಸಹ ಇಲ್ಲಿರೋದು ಬೇಡ. ಎಂತ ಆಯ್ತು? ಈ ಔಟಿಂಗ್ನಲ್ಲಿ ಸ್ವಲ್ಪ ಕೂಡ ಮರ್ಯಾದೆ ಇಲ್ಲ ಮಾರಾಯ. ನಂಗೆ ಯಾವಾಗ ನೋಡಿದ್ರು ನೆಮ್ಮದಿಯೇ ಇಲ್ಲ. ಬೋಟಿ ತಿನ್ಲಿಕ್ಕೆ ಸಹ ಬಿಡುದಿಲ್ಲ. ಅಪ್ರೈಸಲ್ ಅಂತೂ ಕೊಡ್ಲಿಲ್ಲ. ಬೋಟಿ ಆದ್ರೂ ನೆಮ್ಮದಿಯಾಗಿ ತಿನ್ಲಿಕ್ಕೆ ಬಿಡಿ ಮಾರೆ. ಎಂತದ ಕೇಳೋದು? ನನ್ನ ಹತ್ರ ಎಂತ ಕೇಳೋದು? ಬಾ ಬಾ, ಆ ಫ್ರೆಶರ್ ಅನ್ನು ಕೇಳು ಬಾ. ನೋಡಿ, ನಮ್ಮ ಟೀಮ್ ಔಟಿಂಗ್ ಸಹ HM ಅಂತ ಖಾಲಿ ಸರ್ಟಿಫಿಕೇಟ್ ಕೊಡೋಕೆ ಉಂಟು. ಕ್ರಿಕೆಟ್ ಸಹ ಆಡೋಕೆ ಬಿಡಿರೋದಿಲ್ಲ. ಔಟಿಂಗ್ನಲ್ಲಿ ಆಡದೆ ಮತ್ತೆಲ್ಲಿ ಆಡೋದು? ಓಡಿಸಿ ಒಳಗ ನೋಡಿ, ನಾನು ನಿಮ್ಮ ಸೀನಿಯರ್ ಅಂತ ಕೂಡ ನೋಡುವುದಿಲ್ಲ. ಕುತ್ತಿಗೆ ಹಿಡಿದು ಹೊರಗೆ ಹಾಕ್ಲಿಕ್ಕುಂಟು. ಹಾಗೆಲ್ಲ ಮಾಡಕ್ಕೆ ಹೋಗಬೇಡಿ. ಓಕೆ ಓಕೆ, ಈಗ ಒಂದು ಮನರಂಜನಾ ಕಾರ್ಯಕ್ರಮ. ನಮ್ಮ ಓಡಿಸಿಯ ಅಮ್ಮು ಗೌಡ ಅವರ ಕಂಠಸಿರಿಯಲ್ಲಿ ಒಂದೇ ಒಂದು ಹಾಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಹೂವಿನ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಎಂತ ಸಾವು ಮಾರ. ಅದಲ್ಲ, ಇನ್ನೊಂದು, ಅದು ಬೇಡ. ಅದು ಅದು ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು DJ ಓಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಬಂದರು ಮನುಜರು
ಮನಸ್ಸು ಹೊರಟರು ಕುಡುಕರು ನೋಡ್ದೋರು ಏನನ್ಕೊಂಡ್ರು ನಾಗೇಂದ್ರ ಕುಡಿದೋಡು ಸ್ವರ್ಗಕ್ಕೆ ಆಗ್ತೀನಿ ಇಂದ್ರ ಪಡಿಬೇಕು ಲೇಡೀಸ್ ಮೆಚ್ಗೆ ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ ಕುಣಿಯೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು ನಳಿನಿ, ನನ್ನ ID ಕಾರ್ಡ್ ಕೊಡು, ನಾನು ಹೋಗುದು. ಅಷ್ಟರಲ್ಲಿ ನಮ್ಮ ಅಶೋಕ ಬೈ ಮಿಸ್ಟೇಕ್ ಲೇಡೀಸ್ ಚೇಂಜಿಂಗ್ ರೂಮ್ಗೆ ಹೋಗ್ತಾನೆ. ಅವನನ್ನ ಹಿಡ್ಕೊಂಡಾಗ ಅವನಿಗೆ ಪ್ರೇತ ಮೆಟ್ಕೊಂಡಂಗೆ ಆಗ್ತದೆ. ಇವನ್ಯಾಕೋ ಚೇಂಜಿಂಗ್ ರೂಮ್ಗೆ ಹೋದ. ಲಕ್ಸ್ ಲಕ್ಸ್ ಹಿಡಿಯ ಅಶೋಕ, ಇವನು ಅಶೋಕ ಅಲ್ವೇನೋ? ಇದು ಪ್ರಕಾಶ್. ಅಶೋಕ ಪ್ರಸಾದ್ ಹಾಕಿ, ಪ್ರಸಾದ್ ಹಾಕಿ ಎಲ್ಲ ಸರಿ ಹೋಗ್ತದೆ. ಇದು ಅಶೋಕ ಪ್ರಸಾದ. ಈಗ ನಮ್ಮ ರವಿ ಅಣ್ಣ ಇರಬೇಕು. ಅವರು ಪ್ರೇತ ಎಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡ್ತಿದ್ರು. ರಮೇಶ್ ಅಣ್ಣ, ರವಿ ಅಣ್ಣ ಎಲ್ಲ ಯಾಕೆ? ನಮ್ಮ ಕಂಡಾಯರನ್ನು ಕರೆಸುವ, ನಮ್ಮ ಓಡಿಸಿಲೇ ಇದ್ದಾರೆ, ಫ್ರೀಯಾಗಿ ಮಾಡ್ತಾರೆ. ಕಂಡಾಯರೆ ದಯವಿಟ್ಟು ಬನ್ನಿ. ಒಂದು ಪ್ರೇತ ಓಡ್ಸಕ್ಕೆ ಉಂಟು, ನಿಮ್ಮ ಸಹಾಯ ಬೇಕು ಮಾರಾಯರೆ. ಬನ್ನಿ ಬೇಗ ಹೋಗುವ. ಕಾಯಕ ಕೈಲಾಸ ಲೈಫೇನೆ ವೇಷ ವೇಷ ಪೋಷಾಕು ಆಭಾಸ. ಓಂ ಕ್ರೀಂ ಪ್ರೇತ ಕುರುಕುರು ಇವ ಓಡಿಸಿ ಹತ್ತಿಸ್ತಾನ ಅಂತ ಮಾರಾಯರೆ. ಕಂಡಾಯರೆ, ನೀವು ಸ್ವಲ್ಪ ಮನಸ್ಸಲ್ಲಿ ಓದಿ. ನಿಮ್ಮದು ಮುಗ್ದಿದ್ರೆ ಬಾಗಿಲು ಬಡ್ದು ಯಾರು ಅಂತ ಕೇಳಿ ಸ್ವಲ್ಪ. ಟಕ್ 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 ಟಕ್. ಹಲೋ, ಯಾರು ಅಂತ ಹೇಳ್ಬೋದಾ? ನಾನು ಸುಲೋಚನಾ. ಯಾರು ಅಂತ? ಸುಲೋಚನಾ ಅಂತೆ. SEZ ಸುಲೋಚನಾ ಅಂತೆ. ರವಿ ಅಣ್ಣ ಇಲ್ಲಿ ಬನ್ನಿ, ನೀವು ಕೇಳಿ. ನೀವು ಮಾತಾಡ್ಸಿ ರವೀಣ. ಟಕ್ 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 ಟಕ್. ನಾನು ರವಿಯಣ್ಣ. ನನ್ನ ಹತ್ರ ಪ್ರಸಾದ ಎಂತ ಸಹ ಇಲ್ಲ. ಹೊರಗೆ ಬಾ ಸುಲೋಚನಾ. ನಮ್ಮ ಹುಡುಗನಿಗೆ ನೀವು ಉಪದ್ರ ಕೊಡಬಾರ್ದು. ಎಂತ ಆಗುವುದಿಲ್ಲ. ತಲೆ ಬಿಸಿ ಮಾಡ್ಕೊಳ್ಬೇಡ. ನಾವೆಲ್ಲ ಇದ್ದೇವಲ್ಲ. ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕ್ತೇನೋ ದರಬೇಸಿ. ಫಟ್ ಫಟ್. ಓ ಬನ್ನಿ, ಎಲ್ಲ ಒಂದು ಸಮಾಲೋಚನೆ ಮಾಡುವ. ಬನ್ನಿ ಪ್ರೀತಿಯ ಬಂಧುಗಳೇ, ನಾವು SEZನವರಾಗಿ ನಮ್ಮ ಓಡಿಸಿಯ ಸಮಸ್ಯೆಗೆ ಎಲ್ಲರೂ ಕೈ ಜೋಡಿಸಬೇಕು. ನಾವು ಒಂದು ಸ್ಪಷ್ಟವಾದ, ನಿರ್ದಿಷ್ಟವಾದ, ವಿಶ್ಲೇಷಾತ್ಮಕವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನಾವು ಒಂದು ಒಳ್ಳೆ ಪ್ರೇತ ಬಿಡಿಸೋರನ್ನು ಕರ್ಕೊಂಡು ಬರಬೇಕು. ಅದಕ್ಕಾಗಿ ಒಂದು ಸಮಿತಿ ರಚನೆ ಆಗಬೇಕು. ಯದುವಣ್ಣ, ಈ ಪ್ರೇತ ಬಿಡಿಸುವವರದ್ದು ಆನ್ ಬೋರ್ಡಿಂಗ್ ತುಂಬ ಟೈಮ್ ತಗೊಳ್ತೇವೆ ಅಂತ ಅಷ್ಟು ಗೊತ್ತಾಗೋದಿಲ್ವ ಯದುವಣ್ಣ? ನೀವು ಮುಚ್ಚಿ ಸಾಕು, ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ. ಪಕ್ಕದ ಓಡಿಸಿಯಿಂದ ಕರುಣಾಕರ ಗುರುಜಿಯನ್ನು ಕರೆಸಿದ್ದೇನೆ. ಅವರನ್ನು ಸ್ವಾಗತ ಮಾಡಲಿಕ್ಕೆ ಅದು ಏನು ಬೇಕೋ ಮಾಡಿ.
ಎಂದರೆ ಶಾಂತಿ ಶಾಂತಿ ಶಾಂತಿ. ಹೆದರಬೇಡಿ, ಈ ಮಂತ್ರಕ್ಕೆ ಅದೆಲ್ಲ ನಿಲ್ಲೋದಿಲ್ಲ, ಸೀದಾ ಓಡ್ತದೆ. ದೊಡ್ಡ ವಿಷಯ ಎಂತ ಸಹ ಇಲ್ಲ. ಸು ಫ್ರಮ್ ಸೆಸ್, ಸುಲೋಚನಾ ಫ್ರಮ್ SEZ, ಹಾಗೆ ಅಂತಲ್ಲ ಹೆಸರು. ಓಹೋ ಹೋ ಹೋ ಹೋ. ಗುರೂಜಿ, ನೀವು ಹೇಗೆ IT ಕಂಪನಿಯಲ್ಲಿ? ಆಹಾ ಹಾ ಹಾ ಹಾ, ಬೇಕು ಅಂತ ಬಂದದ್ದಲ್ಲ, ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಲಿಕ್ಕೆ ಮನಸ್ಸುಂಟು, ಆದರೆ ಗೊತ್ತಲ್ಲ ಹೊರಗಡೆ ಜಾಬ್ ಓಪನಿಂಗ್ಸ್ ತುಂಬ ಕಡಿಮೆ ಉಂಟು ಅಂತ. ಎಂತ ಮಂಡೆ ಅಲರ್ಸೋದು, ಅರ್ಥ ಆಯ್ತಾ? ಗೊತ್ತಾಯ್ತು. ನಿಮ್ಮ ಕತೆ ಬಿಡಿ, ಪ್ರೇತದ ಕತೆ ಎಂತ ಮಾಡೋದು ಹೇಳಿ. ಅದು ಕೂಡ ಹಾಗೆ, ಬೇಕು ಅಂತ ಬಂದದ್ದಲ್ಲ, ಟೈಲ್ ಗೇಟಿಂಗ್ ಮಾಡಿ ಬಂದದ್ದು. ಹೋಗಲಿಕ್ಕೆ ಮನಸ್ಸುಂಟು, ನಾವು ದಾರಿ ಮಾಡಿ ಕೊಡಬೇಕು. ಗುರುಜಿ, ನಾನು ಆಕ್ಸೆಸ್ ಅಪ್ರೂವ್ ಮಾಡಿ ಕೊಡ್ತೇನೆ. ಇದಲ್ಲ, ಈ ಆಕ್ಸೆಸ್ ಎಲ್ಲ ಕೊಟ್ಟರೆ ಅದು ಹೋಗೋದಿಲ್ಲ. ಅಂತರಂಗದಿಂದ ಬಹಿರಂಗ. ಇದಕ್ಕೆಂತ ಮಾಡಬೇಕು? ಒಂದೇ ಒಂದು ಕ್ರಮ ಅಂದ ತಕ್ಷಣ ನಿಮ್ಮ ಸೂಪರ್ ಬಾಕ್ ಮುಖ ಸಣ್ಣದಾಯಿತು, ಮಾರ್ಜಿನ್ ಇಟ್ಟಾಗ್ತದೆ ಅಂತ. ನಾನು ಅಂಥದ್ದು ಜನ ಅಲ್ಲ ಅಮ್ಮ, ನಿಮ್ಮ KPIsಗೆ ಇಂಪ್ಯಾಕ್ಟ್ ಮಾಡಿಸೋಲ್ಲ, ಆಯಿತಾ? ಸರಳವಾಗಿ ಒಂದೇ ಒಂದು ಕ್ರಮ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನಮ್ಮ ಕೆಫೆಟೇರಿಯಾದ ಫಸ್ಟ್ ಫ್ಲೋರ್ನಲ್ಲಿ ಈಶಾನ್ಯ ದಿಕ್ಕಿನಲ್ಲಿರುವ ಒಂದೇ ಒಂದು ಫುಡ್ ಕೌಂಟರ್. ಹಂಗರ್ ಬಾಕ್ಸಿನಲ್ಲಿ ಆರ್ಡರ್ ಮಾಡಿದ ಒಂದು ಬಿರಿಯಾನಿಯನ್ನು ದಿನಕ್ಕೆ 3 ಬಾರಿಯಂತೆ ತಿನ್ನಿಸಬೇಕು. ಆಗ ಆಗುವ ವಾಂತಿಯಲ್ಲಿ ಪ್ರೇತ ಹೋಗ್ತದೆ. ಅಂತರಂಗದಿಂದ ಬಹಿರಂಗ, ಸರಿಯಾ? ನೀವಿನ್ನು ಕ್ರಮ ಶುರು ಮಾಡಿ. ಪ್ರೇತ ಬಿಟ್ಟ ಹಾಗೆ ಕಾಣ್ತಾ ಉಂಟು. ಅಶೋಕ ಪ್ರಸಾದ ಎಲ್ಲ ತಗೊಂಡಿದ್ದಾನೆ. ಅಶೋಕನಿಗೆ ಈ ಸುತ್ತಮುತ್ತ ನಡೆದ ಘಟನೆಗಳನ್ನ ನೆನಪು ಮಾಡಿಕೊಂಡು ಅವನು ಆಗಾಗ ನಗ್ತಾ ಇರ್ತಾನೆ. ಅದನ್ನ ನೋಡಿ ಜನ ಹೆದರಿ ಅಶೋಕನಿಗೆ ಇನ್ನೂ ಪ್ರೇತ ಬಿಟ್ಟಿಲ್ಲ ಅಂತ ಮತ್ತೆ ಗುರೂಜಿ ಹತ್ರ ಕರ್ಕೊಂಡು ಬರ್ತಾರೆ. ನಾನು ಸರಿ ಇದ್ದೇನೆ ಗುರುಜಿ, ನೋಡಿ ಪ್ರಸಾದ ಎಲ್ಲ ಹಾಕ್ತೇನೆ. ನಾನು ನಗುವುದನ್ನು ನೋಡಿ ಮತ್ತೆ ನಿಮ್ಮ ಹತ್ರ ಕರೆಸಿದ್ದಾರೆ ಇವರು. ನನ್ನ ಜೀವನದಲ್ಲಿ ಇಲ್ಲಿಯವರೆಗೂ ಎಂತೆಂಥ ಪ್ರೇತಗಳನ್ನು ನೋಡಿದ್ದೇನೆ, ಆದರೆ ಈ ಥರ IT ಎಂಪ್ಲಾಯ್ ಥರ ಆ್ಯಕ್ಟ್ ಮಾಡುವ ಪ್ರೇತವನ್ನು ಇದೇ ಮೊದಲ ಸಾರಿ ನೋಡಿದ್ದು. ಇದು ನಿಮ್ಮ ಓಡಿಸಿಗೆ ಬಂದ ಸಮಸ್ಯೆ ಅಲ್ಲ, ನಿಮ್ಮ SEZಗೆ ಬಂದ ಸಮಸ್ಯೆ. ಹೋಗಿ ಕ್ಯಾಂಪಸ್ನಲ್ಲಿ ಸುಲೋಚನಾ ಎಲ್ಲಿದ್ದಾಳೆ ಹುಡುಕಿಕೊಂಡು ಬನ್ನಿ, ಹೋಗಿ. ನವೀನ, ನಿನ್ನ ಭಾವ BMS ನಲ್ಲಿ ಕೆಲಸ ಮಾಡೋದಲ್ವಾ? ಅವರನ್ನು ನೋಡಿ, ಅವರನ್ನು ಆಕ್ಸೆಸ್ ಎಷ್ಟು ನೋಡಿ ಸುಲೋಚನೆ ಯಾವ ಓಡಿಸಿ ಅಂತ ತಿಳ್ಕೊಂಡು ಬರಲಿ. ಯಾರು ನೀವು? ಸುಲೋಚನಾ? ಅವರು ಈಗ ಓಡಿಸಿಯಲ್ಲಿ ಇಲ್ಲ, ತೀರಿ ಹೋಗಿದ್ದಾರೆ. ಯಾಕೆ, ಎಂತ ಬೇಕಿತ್ತು? ಎಂತ ಇಲ್ಲ, ಬನ್ನಿ ಎಲ್ಲರೂ ಹೋಗುವ.
ರವೀಣ ರವೀಣ ಎಂತ ಆಯ್ತು? ಏನಾದರೂ ಸಮಸ್ಯೆ ಉಂಟಾ? ಉಂಟು ಗುರುಜಿ. ನಾನು 5 ವರ್ಷ ಮುಂಚೆ ಅವಳಿಗೆ ಲೈನ್ ಹೊಡಿತಾ ಇದ್ದೆ. ಅವಳು ನನ್ನನ್ನು ಆಗ ರಿಜೆಕ್ಟ್ ಮಾಡಿದ್ಲು. ಯಾಕೆ ಅಂತ ತಿಳ್ಕೊಬೋದಾ? ಆಗ ನಾನು ಮೆಂಬರ್ ಟೆಕ್ನಿಕಲ್ ಸ್ಟಾಫ್ ಆಗಿದ್ದೆ ಗುರುಜಿ, E1 ಬ್ಯಾಂಡ್. ಮತ್ತೆ ಇವಾಗ? ಈಗ ಸಹ ಅದೇ ಗುರುಜಿ. ಹಾಗಾದರೆ ನಿಮ್ಮ ಕರ್ಮ. ನಾನೇ ಹೋಗಿ ಮಾತಾಡ್ತೇನೆ. ನೋಡಿ ಭಾನು ಅವರೇ, ನಾನು ಕೈ ಹೀಗೆ ಹೀಗೆ ಮಾಡಿ ಹೇಳಿದರೆ ಅದು ನಾನು ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತಿದ್ದೇನೆ ಅಂತ ಅರ್ಥ. ನಿಮ್ಮ ಸುಲೋಚನಾ ಮ್ಯಾಮ್ ಇಲ್ಲಿಂದ ಹೋಗದೆ ಹೋದರೆ ನಾನು ಸಹ ಇಲ್ಲಿಂದ ಹೋಗುವುದಕ್ಕೆ ಆಗೋದಿಲ್ಲ. ಸತ್ಯ ಹೇಳಬೇಕು ಅಂದರೆ ಈಗ ನನ್ನ ಕೆಲಸ ಹೋಗಿದೆ. ID ಕಾರ್ಡ್ ಆಲ್ರೆಡಿ ಕಿತ್ಕೊಂಡಿದ್ದಾರೆ. ವಿಸಿಟರ್ಸ್ ಪಾಸ್ ಹಾಕಿ ಒಳಗಡೆ ಬಂದಿದ್ದೇನೆ. ಹೇಗಾದರೂ ಮಾಡಿ ಒಂದು ಸಹಾಯ ಮಾಡಿ. ಸರಿ ಗುರುಜಿ, ನಾನು ಮಾತಾಡ್ತೇನೆ. ಸುಲೋಚನಾ ಮ್ಯಾಮ್, ಜೀವ ಹೋದ್ರೂ ನೆಮ್ಮದಿ ಇಲ್ಲ ಅಲ್ಲ ಮಾರಾಯ. ಆ ಸುಲೋಚನದ್ದು ಆವಾಗಲೂ ಪಾರ್ಶಿಯಾಲಿಟಿ, ಇವಾಗಲೂ ಪಾರ್ಶಿಯಾಲಿಟಿ. ಬೇಕಾದರೆ ನನ್ನ ರಿಪೋರ್ಟಿಸ್ ಮೈ ಮೇಲೆ ನಾನು ನೋಡ್ಕೊಳ್ತೇನೆ. ಏ ಭಾನು, ಆಯ್ತಲ್ಲ, ನಡಿಯಾ? ನೀವು ಹೋಗಿ ಚಿಕ್ಕಪ್ಪ, ನಾನು ಬರ್ತೇನೆ. ಮ್ಯಾಮ್, ನೀವು ಹೋದ್ಮೇಲೆ ಎಂತೆಲ್ಲ ಆಯಿತು ಗೊತ್ತುಂಟ? ಚಿಕ್ಕಪ್ಪ ಪ್ರಾಜೆಕ್ಟ್ ಎಲ್ಲ ಚೀಪ್ ಲೇಬರ್ ಕರ್ಕೊಂಡು ಬಂದು ಮಾಡಿಸ್ತಿದ್ದಾರೆ. ಅವರಿಗೆ ಟ್ರೈನ್ ಮಾಡೋಕ್ಕೆ ನನ್ನ ಬ್ಯಾಂಡ್ ವಿಟ್ ಎಲ್ಲ ಹೋಗ್ತದೆ. ಅವರ ಇನ್ನೊಂದು ವಿಷಯ ಗೊತ್ತುಂಟಲ್ಲ ನಿಮಗೆ, ಫುಲ್ಲು ಜೊಲ್ಲು. ಅದು ಈಗ ಜಾಸ್ತಿ ಆಗಿದೆ ಮ್ಯಾಮ್. ನನ್ನನ್ನು ಕಾಪಾಡಿ ಮ್ಯಾಮ್. ಸರಿ, ನೀವಿನ್ನು ಹೊರಡಿ ಭಾನು ಅವರೇ, ನಾನು ನೋಡಿಕೊಳ್ತೇನೆ. ರವಿ ಅಣ್ಣ, ಈಗ ತುಂಬ ಲೇಟ್ ಆಯಿತು ಅಂತ ಕಾಣ್ತದೆ. ಈಗ ಅಡ್ವರ್ಟೈಸ್ ಮಾಡಿದರೆ ಯಾವ ಕ್ಯಾಬ್ ಸಹ ಸಿಗೋದಿಲ್ಲ. ನೀವು ಬಿಟ್ಟು ಬರ್ಬೋದು. ಸರಿ, ರವಿ ಅಣ್ಣ ಬಿಟ್ಟು ಬರ್ತಾರಂತೆ. ತೆರೆಯುತ್ತಿದೆ ಹೊರಟಿರುವ ನಸುಕಿನಲ್ಲಿ. ಹೂ ತೆರೆಯುತ್ತಿದೆ ಹೊರಟಿರುವ ನಸುಕಿನಲ್ಲಿ. ತೊರೆಯದೆಯೇ ಕುಣಿಯುತ್ತಿದೆ ಮನಸ್ಸಿನಲ್ಲಿ. ತಂಗಾಳಿ ಬೀಸೋದು ಹೀಗೆ. ಇದು ಎಂತ ಮಾಡಿದ್ದು ನೀವು? ನಾನು ಸ್ವಲ್ಪ ಸೈಡಿಗೆ ಪಾರ್ಕ್ ಮಾಡಿದೆ. ಇದು ತುಂಬ ಸೈಡ್ ಆಯ್ತಾ ಅಂತ ಅಲ್ಲ? ತುಂಬ ವರ್ಷ ಮುಂಚೆ ನೀವು ನಮ್ಮ ಓಡಿಸಿಯಲ್ಲೇ ಇದ್ರಲ್ಲ, ನನಗೆ ಯಾರಾದರೂ ಲೈನ್ ಹಾಕಿದ್ದು ಅಂದರೆ ಅದೇ ಮೊದಲು. ಮತ್ತೆ ಯಾರಾದರೂ ಸಿಕ್ಕ್ರಾ ನಿಮಗೆ ಕಾಫಿ ಟೀಗೆ ಹೋಗಲಿಕ್ಕೆ? ಇಲ್ಲ ಇಲ್ಲ. ಹಾಗಾದರೆ ಇನ್ಮುಂದೆ ಟೀಗೆ ಒಟ್ಟಿಗೆ ಹೋಗುವ ಅಲ್ಲ? ಹಾಂ ಸರಿ, ಟವರ್ 4ಗೆ ಹೋಗುವ.
ಯಾರ ನೀನು? ನಾನು ಸುಲೋಚನಾ. ನಮ್ಮ ಹುಡುಗಿಗೆ ಉಪದ್ರ ಕೊಡ್ತೀಯ ನೀನು? ಹುಡುಗಿ ಅಂತ ಕೂಡ ನೋಡದೆ ನೈಟ್ ಶಿಫ್ಟ್ಗೆ ಹಾಕ್ತೀಯಾ? ರಿಟರ್ನ್ ಟು ಆಫೀಸ್ ಮ್ಯಾಂಡೇಟ್ರಿ ಮಾಡ್ತೀಯಾ? ಅವಳು ಕೆಲಸ ಮಾಡುವಾಗ ಪಿಂಗ್ ಮಾಡ್ತೀಯಾ? ಡಿಯರ್ ಡಾರ್ಲಿಂಗ್ ಅಂತೀಯಾ? ಸೆಕ್ಯೂರ್ ಟ್ರೈನಿಂಗ್ ಪಾಸ್ ಆಗಿಲ್ವೇನೋ ನೀನು ದರ್ಬೇಸಿ? ಎಷ್ಟು ಸಾರಿ ಹೇಳಿದ್ದೇನೆ ಮ್ಯಾಮ್, ಕೊಡೋ ಅಪ್ರೈಸಲ್ಗೆ ನಾನು ಮಾಡೋದೇ ತುಂಬ ಜಾಸ್ತಿ ಅಂತ. ನನಗೆ ಕಷ್ಟ ಆಗ್ತದೆ. ಗುರೂಜಿ, ನಾನು ಅಶೋಕನನ್ನು ಬಿಟ್ಟು ಹೋಗಬೇಕು ಅಂದರೆ ನಮ್ಮ ಹುಡುಗಿ ಈ ಓಡಿಸಿಲೇ ಇರಬೇಕು. ಯಾವ ಡಿ ಕೋಡ್ಗೆ ಹಾಕ್ತಿರೋ ಐ ಕೋಡ್ಗೆ ಹಾಕ್ತಿರೋ ನನಗೆ ಗೊತ್ತಿಲ್ಲ. ನಮ್ಮ ಸಂಜೀವನ ಪ್ರಾಜೆಕ್ಟ್ಗೆ ಹಾಕುವಲ್ಲ. ಈ D2 ಪ್ರೋಸೆಸ್ ತುಂಬ ಕಿರಿಕಿರಿ ಮಾರೆ. ಟ್ರೈನಿಂಗ್ ಕೊಡೋದಕ್ಕಿಂತ ಜಾಸ್ತಿ ಡಾಕ್ಯುಮೆಂಟೇಶನ್ ಉಂಟು. ಆದರೂ ಪರವಾಗಿಲ್ಲ, ನೀನು ಹೇಳ್ತೀನಂತ ನಾನು ಮಾಡ್ತೇನೆ. ರವೀಣ, ಒಂದು ಒಳ್ಳೆ ಪರಿಹಾರ ಸಿಕ್ಕಿದೆ. ಭಾನು ಅವ್ರಿಗೆ ಒಂದು ಪ್ರಾಜೆಕ್ಟ್ ಸಿಗ್ತಾ ಉಂಟು. ನೀವೇ ಬಂದು ಒಂದು ಸಮಾಧಾನ ಆಗೋ ಹಾಗೆ ಎಲ್ರಿಗೂ ಹೇಳ್ಬೇಕು. ಇಲ್ಲಿ ಕೇಳಿ, ರವಿ ಅಣ್ಣ ಮಾತಾಡ್ತಾರೆ ಈಗ. ಗುರುಜಿ, ರಮೇಶ್ ಅಣ್ಣ, ಬೇಬಿ ಅಕ್ಕ, ಹಾಗೆ ಇಲ್ಲಿ ಎಲ್ಲ ಸೇರುವವರಿಗೂ, ಹಾಗೆ ಅಮ್ಮ, ನಿಮಗೆಲ್ಲ ಒಪ್ಪಿಗೆ ಅಂತ ಆದರೆ ನಾನು ಭಾನು ಅವರನ್ನು ನನ್ನ ಪ್ರಾಜೆಕ್ಟಿಗೆ ತಗೊಳ್ತೇನೆ. ಭಾನುಗೆ ಪ್ರಾಜೆಕ್ಟ್ ಸಿಕ್ತು. ಕರ್ಕೊಂಡೋಗಿ ಭಾನುವ್ರನ್ನ. ಈಗ ಓಡಿಸಿನಲ್ಲಿ ನೀವು ಎಲ್ಲ ಸೆಕೆಂಡ್ ಶಿಫ್ಟ್ನಲ್ಲಿ ಕೆಲಸ ಮಾಡ್ತೀರೇನ್ರೋ? ಓ, ನಿನಗೆ ನೆನಪುಂಟಾ? ನೀನು ನಮ್ಮ ಓಡಿಸಿಗೆ ಸೀರೆ ಹಾಕಿಕೊಂಡು ಬಂದಿದ್ದೆ. ಭಯಂಕರ ಮಾರಾಯ. ಇಲ್ಲ ಮಾರಾಯ, ನನಗೆ ಅದೆಂಥದ್ದು ನೆನಪಿಲ್ಲ. ಹೇ, ನಾಳೆಯಿಂದ ನೀನು ಒಂದು ಪ್ರಾಜೆಕ್ಟ್ ಕಿಕ್ ಆಫ್ ಮಾಡಬೇಕು. ರವಿ ಅಣ್ಣ ಹೇಳಿದ್ದಾರೆ, ಅದು ನೆನಪುಂಟಲ್ಲ ನಿಂಗೆ? ಪ್ರಾಜೆಕ್ಟ್ ಕಿಕ್ ಆಫ್ ಮಾಡಬೇಕಾ? ಈಗ ಅಶೋಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಎಂತ ಮಾಡ್ತೀಯಾ? ಈಗ ಅಶೋಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಎಂತನೋ ಮಾಡ್ತೀಯಾ? ಅಶೋಕ, ಇದು ಅಶೋಕ ಅಲ್ಲ ಮಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ದೊಡ್ಡ ಸ್ಟಾರ್ ಕಾಸ್ಟ್. ದಯವಿಟ್ಟು ಇವರಿಗೆ ಎಲ್ಲ ಒಂದು ಚಪ್ಪಾಳೆ ಬರಲಿ, ದೊಡ್ಡ ಚಪ್ಪಾಳೆ. ಇದು ನಾವು 2-3 ದಿನದಲ್ಲಿ ಮಾಡಿದ ಒಂದು ಸಾಹಸ. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್.